ಅಲ್ಲಲ್ಲ 5,000 ವಿಷಯ ಬೇಡ. ಅದು ಅಲ್ಲ 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 ಹೇಳಿರೋದು ಒಂದೇ ಒಂದೇ. ಒಂದ್ ನಿಮಿಷ ಅದೇನೋ ನಡೀತಾ ಇದೆಯಲ್ಲ ಲೀಗಲ್ ಇದು ಕಾನೂನು ಅದು ನಡೀಲಿ ಸರ್, ನಡೆದ ಆದ್ಮೇಲೆ ಮಾತಾಡ್ಬೇಕು ಸರ್. ಅದೇ ಅಂದ್ರೆ ಮಾತಾಡ ಹೆಸರೇ ಇಲ್ಲದೆ ಉದ್ದೇಶಪೂರ್ವಕವಾಗಿ ಮಾಡುವಂತದ್ದನ್ನ ತಪ್ಪು ಅಂತ ಹೇಳ್ತೀನಿ ಅಲ್ವಾ. ಇವಾಗ ನಿರ್ಮಾಪಕರು ಹೇಳಿದ್ರಲ್ಲ ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡಿಲ್ಲ, ನನ್ನ ಬಗ್ಗೆ FIR ಇಲ್ಲ, ಇನ್ನೊಂದಿಲ್ಲ ಅಂತಂದಾಗ ನಾನೇ ನೋಡ್ತಾ ಇದ್ದೀನಿ ಮನೇಲಿ ಕೂತ್ಕೊಂಡು ನನ್ನ ಹೆಂಡತಿ ಮಕ್ಳ ಜೊತೆ ನನ್ನ ಮಗನ ಜೊತೆ ಆಟ ಆಡ್ತಾ ಇರ್ಬೇಕಾರೆ AP ಅರ್ಜುನ್ ಅರೆಸ್ಟ್ ಅಂತ ಬರ್ತಾ ಇದೆ. ನಮ್ಮ ಅಮ್ಮನ ಪಕ್ಕದಲ್ಲಿ ಕೂತಿದ್ದೀನಿ, ಹೆಂಗಾಗಬೇಕು ನನಗೆ? ಚಾನಲ್ ಅಲ್ಲಿ ಬರ್ತಾ ಇತ್ತಾ ಸುದ್ದಿ? ಹೌದು ಬರ್ತಾ ಇತ್ತು. ಅರೆಸ್ಟ್ ಅಂದ್ರೆ ಸ್ಟೇಷನ್ ಅಲ್ಲಿ ಕರೆದ್ರು ಅದನ್ನ ಅರೆಸ್ಟ್ ಅಂತ ಅನ್ಕೋ ಗೊತ್ತಿಲ್ಲದೆ. ಇಲ್ಲ ಅದು 15 ದಿನಕ್ಕೆ ಮುಂಚೆ ಅವ್ನ್ ಬಂದು ಯಾರು ತಗೊಂಡು ನಮ್ಮ ಹತ್ರ ಮೋಸ ಮಾಡಿ ಹೋಗಿದ್ನಲ್ಲ ಸತ್ಯಾರೆಡ್ಡಿ ಅಂತ ವ್ಯಕ್ತಿ, ಅವನ್ ಬಂದು 15 ದಿನಕ್ಕೆ ಮುಂಚೆ ಆ ವಿಚಾರ ಬಸವೇಶ್ವರ ನಗರ ಸ್ಟೇಷನ್ ಅಲ್ಲಿ ಮುಗಿದು ಅವನು ಜೈಲ್ಗೆ ಹೋಗಿ ಅವನು ಬೇಲ್ ತಗೊಂಡು ಹೊಟ್ಟೋಗಿದ್ದಾನೆ. ಅದಾದ್ಮೇಲೆ ನಿನ್ನೆ ಇದ್ದಕ್ಕಿದ್ದಂಗೆ ಆಗ ನಿಮ್ಮನ್ನ ಕರೆದಿಲ್ಲ, ನಮ್ಮನ್ ಕರ್ದಿಲ್ಲ. ಇವತ್ತು AP ಅರ್ಜುನ್ ಅರೆಸ್ಟ್ ಅಂತ ಮೊನ್ನೆ ಆಗ್ತಾ ಇದ್ದಾನೆ. ಅಲ್ಲ ಅದು ಯಾವಾಗಲೂ ಹಾಗೆ. ಈಗ ಕಳೆದ ವರ್ಷ ನೆರೆ ಬಂದದ್ದು ಇವತ್ತು ಬರ್ತಾ ಇರುತ್ತೆ ಹಂಗೆ ಆತರ ನೆರೆ ಹೊರೆಗಳು ತೊರೆಗಳೆಲ್ಲ ಬರ್ತಿರುತ್ತೆ, ಪ್ರವಾಹ ಬರ್ತಾ ಇರುತ್ತೆ ಸರ್. ಅಲ್ಲ ನೆರೆ ಬಂದಿರುತ್ತೆ, ಅದು 15 ದಿವಸ ಮೊದಲ ಗೊತ್ತಿರಲ್ಲ, ಅದಷ್ಟೇ. ಅರ್ಜುನ್ ಒಬ್ಬಂದೇ ಇದು ಮಾಡಿರೋದು ಸರ್. ತುಂಬಾ ಜನದ ಹೆಸರು ಬಂದಿದೆ ಅಲ್ಲಿ. ಯಾಕೆಂತಂದ್ರೆ ಅವನು ತಗೊಂಡಿರೋನು ಒಬ್ಬನ ಹತ್ರ ತಗೊಂಡಿಲ್ಲ. ನಮ್ಮ ಸಿನಿಮಾದಲ್ಲಿ ಅಂತಲ್ಲ, ಒಂದ್ 10-15 ಜನದ ವ್ಯಕ್ತಿಗಳ ಹತ್ರ ತಗೊಂಡು ಹೋಗಿದ್ದಾನೆ ಅವನು ಮೋಸ ಮಾಡಿರೋನು. ಬಟ್ ಅರ್ಜುನ್ ಒಬ್ಬನ ಹೆಸರು ಏನಕ್ಕೆ ಬಂತು ಅಂತಂದ್ಬಿಟ್ಟು ಅದಕ್ಕೆ ನಾನು ಕೇಳಿದ್ದು. ಅಂದ್ರೆ ನನಗ್ ಗೊತ್ತಿಲ್ಲ ಸರ್, ಮಾಡಿರೋನ್ನ ಕೇಳ್ಬೇಕು ನೀವು. ನ್ಯೂಸ್ ಯಾರು ಮಾಡಿದಾನಲ್ಲ ಈ ವಿಚಾರದ ಬಗ್ಗೆ ಅವನನ್ನ ಕೇಳ್ಬೇಕು ನೀವು, ಇಲ್ಲ ಬಸವೇಶ್ವರ ನಗರ ಸ್ಟೇಷನ್ ಅಲ್ಲಿ ಹೋಗಿ ಕೇಳ್ಬೇಕು. ಯಾಕೆಂತಂದ್ರೆ ಯಾವಾಗ ನಾನು 2009 ಸಿನಿಮಾ ಮಾಡ್ತಾ ಇದ್ದೀನಿ ಸರ್. ಅಂಬಾರಿ ಯೋಗಿ ತುಂಬಾ ಜನ ಹೊಸಬ್ರನ್ನೆಲ್ಲ ಅಂಬಾರಿ ಯೋಗಿನ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೂ ಕಮಿಷನ್ ತಗೋಬೇಕಾಗಿತ್ತು, ಧ್ರುವನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೂ ಕಮಿಷನ್ ತಗೋಬೇಕಿತ್ತು, ಧನಂಜಯನ್ ಒಂದು ಸಿನಿಮಾ ಮಾಡ್ಬೇಕಾದ್ರೂ ಕಮಿಷನ್ ತಗೋಬೇಕಿತ್ತು, ಕಿಸ್ ಸಿನಿಮಾ ಮಾಡ್ಬೇಕಾದ್ರೂ ವಿರಾಟ್ ಮತ್ತೆ ಶ್ರೀಲೀಲನ ಹತ್ರನೂ ಕಮಿಷನ್ ತಗೋಬೇಕಾಗಿತ್ತು. ಹಂಗಂದ್ರೆ ನನ್ನ ಹತ್ರ 5 ಕಾಂಪ್ಲೆಕ್ಸ್ ಇರ್ತಾ ಇತ್ತು, 5 ಮನೆ ಇರ್ತಾ ಇತ್ತು ಸರ್, ಅಲ್ವಾ ಸರ್? ಈಗ ಎಷ್ಟಿದೆ? ಒಂದೂ ಇಲ್ಲ ಸರ್. ಏನ್ ಸರ್? ಅಲ್ಲ ಅವ್ರು ಹೇಳಿರೋರ್ಗೆ ಹೇಳ್ತಾ ಇದ್ದೀನಿ, 20 ಕೋಟಿ ಅಂತ ಯಾರೋ ಒಂದು ಬಿಲ್ಡಿಂಗ್ ಅಂತ ಹೇಳಿದ್ರಲ್ಲ, ಅದನ್ನ ಆಧಾರ ಸಮೇತ ತಗೊಂಬಂದು ತೋರಿಸಿ ಅಂತ. ಸರಿ, ಈಗ ಸಿನಿಮಾ ಬಗ್ಗೆ ಒಂಚೂರು ಮಾತಾಡೋಣ. ಇಲ್ಲ ಸರ್, ಅಂತಂದಾಗ ನಮ್ ಟ್ರ್ಯಾಕ್ ರೆಕಾರ್ಡ್ ಹಿಂದೆ ಎಲ್ಲ ಇದ್ರೆ ಅಂತಂದ್ರೆ ಏನು ಬೇಜಾರಾಗಲ್ಲ ಸರ್. ಹಿಂದೆ ಏನು ಇಲ್ಲದೆ ಇದ್ದಾಗ ಇದ್ದಕ್ಕಿದ್ದಂಗೆ ಒಬ್ಬನ್ನೇ ಹೆಸರನ್ನೇ ತೆಗೆದು ನ್ಯೂಸ್ ಮಾಡೋದಿದೆಯಲ್ಲ, ಅವಾಗ ಮಾತಾಡಲೇಬೇಕಾಗತ್ತೆ. ಯಾಕೆಂತಂದ್ರೆ ನೀವು ತುಂಬಾ ದಿನದಿಂದ ನೋಡಿದಿರಲ್ವಾ ಸರ್ ನನ್ನನ್ನ? ನೋಡಿದೀನಿ ಅಲ್ವಾ ಸರ್? ಹಂಗಂದ್ರೆ AP ಅರ್ಜುನ್ ಬಗ್ಗೆ ನಿಮ್ಗೂ ಗೊತ್ತಿರ್ಬೇಕಲ್ಲ. ಐರಾವತದ್ದು ಕಥೆಗಳು ಅಲ್ಲ ಸರ್, ಎಲ್ಲಾದ್ರೂ ಒಂದ್ ಕಡೆ ಬರ್ಲೇಬೇಕಲ್ಲ ಸರ್. 16 ವರ್ಷದ ಇಷ್ಟರಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಬರ್ಬೇಕಲ್ಲ ಸರ್. ಒಂದ್ ಅಗಳ ಎಲ್ಲೋ ಮೊಸರನ್ನ ತಿನ್ನೋನ್ಗೆ ಎಲ್ಲಾದ್ರೂ ಒಂದ್ ಕಡೆ ಅಂಟ್ಕೊಂಡಿರುತ್ತಲ್ಲ ಸರ್. ಅದು ಅಲ್ಲ ದೊಡ್ಡ ಕಾಸಿನ ವಿಷಯ ಬೇರೆ ಅಲ್ಲ, ಇಲ್ಲಿವರೆಗೂ ಅದೇ ನಡೀತಾ ಇತ್ತಲ್ಲ, ಅದಕ್ಕೆ